ಮುಂದಿನ ಹೆಜ್ಜೆ ಈಗೇನು ನನಗಾಗಲೇ ಹೇಳಿದ್ದೀನಿ, JC ರೋಡಲ್ಲಿ ಪಾಲಿಕೆ ಕಟ್ಟಿರ್ತಕ್ಕಂಥ ಏನು ಪಾರ್ಕಿಂಗ್ಗೆ ಅಂತ ಏನು ಒಂದು ಕಟ್ಟಡವನ್ನು ಕಟ್ಟಿದ್ರು ಅದನ್ನ ಈಗಾಗಲೇ ಈ ಸರ್ಕಾರ ದಿವಾಳಿ ಆಗೋಗಿದೆ. ಈ ಸರ್ಕಾರಿ ದಿವಾಳಿ ಆಗಿರೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಆ ಒಂದು ಪಾಲಿಕೆ ಕಟ್ಟಡ ಏನು ಪಾರ್ಕಿಂಗ್ ವ್ಯವಸ್ಥೆಗೆ ಅಂತ ಮಾಡಿದ್ರು ಅದನ್ನು ರೆಂಟ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಲೋಪಗಳನ್ನು ನಾವೇನು ಇವತ್ತು ಎತ್ತಿದ್ದೀರಿ ಪಕ್ಷದ ವತಿಯಿಂದ ಇದನ್ನೇನಾದರೂ ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವು ಉಗ್ರವಾದ ನಿರಂತರವಾದ ಇದಕ್ಕೆ ಪರಿಹಾರ ಸಿಗೋ ತನಕ ನಾವು ಹೋರಾಟವನ್ನು ಮಾಡ್ತೇವೆ, ಮುಂದುವರಿಸ್ತೇವೆ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ಸರ್, ಈಗ ಬಾಡಿಗೆ ಮನೆಗಳು ಪಾಪ ಬಾಡಿಗೆ ಕಟ್ಟಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಈಗ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕೃಷ್ಣ ಬೈರೇಗೌಡರು ಸರ್ ಇಷ್ಟು ದೊಡ್ಡ ಮಟ್ಟದ ಇದು ಮಾಡ್ತಾ ಇದ್ದಾರೆ, ಹೇಗೆ ಸರ್? ಈಗ ಕೃಷ್ಣ ಬೈರೇಗೌಡರು ತಾವೇ ನೋಡ್ತಾ ಇದ್ದೀರಿ. ನಾನು ಅದಕ್ಕೆ ಹೇಳಿದೆ, ಈಗ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ವಿವರವಾಗಿ ನಾನೆಲ್ಲ ಹೇಳಿದ್ದೀನಿ. ಕೃಷ್ಣ ಬೈರೇಗೌಡರು ಏನು ಅವ್ರ ಮನೆ ಇದೆಯಲ್ಲ, ಅವ್ರ ಮನೆ ಹತ್ರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬೆಂಗಳೂರು ನಗರದಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಕೃಷ್ಣ ಬೈರೇಗೌಡರು ಈಗ ಬೆಂಗಳೂರಿನ ಮಂತ್ರಿಗಳಿದಾರಲ್ಲ, ದಯಮಾಡಿ ಅವರು ವಿಧಾನಸೌಧದ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿ. ಯಾರು ಇಲ್ಲಿ ಬಹುಮಹಡಿ ಕಟ್ಟಡಗಳು ಸರ್ಕಾರಿ ಕಟ್ಟಡಗಳಿದೆಯಲ್ಲ, MS ಬಿಲ್ಡಿಂಗ್ ಇದೆಯಲ್ವಾ, BBMP ನಮ್ಮ ಹೆಡ್ ಆಫೀಸ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿ. ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರಿ ಕಚೇರಿಗಳಿಗೆ ದಿನನಿತ್ಯ ಸಾವಿರಾರು ಜನ ನಾಗರಿಕರು ಅವರ ಅಹವಾಲುಗಳನ್ನ ಹೇಳಲಿಕ್ಕೆ ಬರ್ತಕ್ಕಂಥ ಸರ್ಕಾರಿ ಕಚೇರಿಗಳಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಮನೆ ಕಟ್ಕೊಂಡಿರೋರಿಗೆ ಪಾರ್ಕಿಂಗ್ ಮಾಡಬಾರ್ದು. ನೀವು ಎಲ್ಲಿ ಕಮರ್ಷಿಯಲ್ ಇದೆ ನೀವು ಅಲ್ಲಿ ಹೇಳಿ, ಮೈನ್ ರೋಡ್ಗಳಲ್ಲಿ ನಿಂತರೆ ಅದೇ ಹೇಳಿ. ಅದು ಬಿಟ್ಟು ಮನೆ ಕಟ್ಕೊಂಡಿರ್ತಕ್ಕಂಥವ್ರು ನೀವು ಯಾರು ಪಾರ್ಕಿಂಗೇ ಮಾಡಬಾರ್ದು. ನೀವು ಅಲ್ಲೆಲ್ಲನೂ ನೀವು 10,000 15,000 ನಾನು 20,000 ಫೈನ್ ಹಾಕ್ತೀನಿ ಅಂತಂದರೆ ಇದು ಕಾನೂನು ಸುವ್ಯವಸ್ಥೆನ ನೀವೇ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ. ಯಾಕೆಂದರೆ ಜನ ಈಗಾಗಲೇ ಈ ಸರ್ಕಾರದ ವಿರುದ್ಧ ಭಾಳ ಆಕ್ರೋಶಭರಿತರಾಗಿದ್ದಾರೆ. ಯಾಕೆ ಅಂತಂದರೆ ಈ ಸರ್ಕಾರ ತಾವೆಲ್ಲ ನೋಡ್ತಾ ಇದ್ದೀರಿ, ಈ ಸರ್ಕಾರ ಬಂದು 3 ವರ್ಷ ಪೂರೈಸಿದ್ದಾರೆ. 3 ವರ್ಷದಿಂದ ಬರೀ ಜನ ವಿರೋಧಿ ನೀತಿಗಳನ್ನೇ ಅನುಸರಿಸ್ತಾ ಇದ್ದಾರೆ. ಜನ ಕಟ್ತಕ್ಕಂಥ ತೆರಿಗೆ ಹಣದಲ್ಲಿ ನೀವು ಸರ್ಕಾರ ನಡೆಸ್ತಾ ಇರತಕ್ಕಂಥದ್ದು. ನೀವು ಎಲ್ಲ ಯಾವುದೋ ಒಂದು ಸ್ಕೀಮ್ಗಳು ಕೊಟ್ಟು ಅಧಿಕಾರಕ್ಕೆ ಬಂದು ಜನರ ಮೇಲೆ ನಾವು ಏನು ಬೇಕಾದ್ರೂ ದಬ್ಬಾಳಿಕೆ ಮಾಡ್ತೀರಿ ಅಂತಂದರೆ ಜನ ಅದನ್ನು ಸಹಿಸೋದಿಲ್ಲ. ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನು ಮನೆಗೆ ಕಳಿಸ್ಲಿಕ್ಕೆ, ಯಾವಾಗ ಚುನಾವಣೆಗಳು ಬರ್ತಾವೆ ಅಂತೇಳಿ. ಅದಕ್ಕೆ ಇವ್ರು ಲೋಕಲ್ ಬಾಡಿ ಚುನಾವಣೆ ಮಾಡ್ತಾ ಇಲ್ಲ. ಹಾಗಾಗಿ ನೀವೇ ನೋಡ್ತೀರಿ, ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದ ನಾಗರಿಕರು ಈ ಸರ್ಕಾರದ ಧೋರಣೆಯನ್ನು ಭಾಳ ತೀವ್ರ ರೀತಿಯಲ್ಲಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗೋದು ಯಾವಾಗಪ್ಪ ಅಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಜನ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇತ್ತು ಅಂತೇಳಿ ಅವತ್ತು ಗೊತ್ತಾಗ್ತದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು VI ಮೂವೀಸ್ ಅಂಡ್ TV ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.